ನಮಸ್ತೆ. ಇವತ್ತು ಶನಿವಾರ. ಮಾರ್ನಿಂಗ್ ಕಾಯಿಪಲ್ಯ ಎಲ್ಲ ಆಗಿತ್ತು. ಇವರು ಹೊರಗಡೆ ಹೋಗಿ ಕಾಯಿಪಲ್ಯನ ತೊಗೊಂಡು ಬಂದಿದ್ದರು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಆರಲಿಕ್ಕೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಚವಳಿಕಾಯಿ ಮತ್ತು ಮೆಂತ್ಯ ಪಲ್ಯನ ಸೋಸೋದಿತ್ತು, ಹಾಗೆ ಸೋಸ್ತಾ ಕುಂತ್ಕೊಂಡಿದ್ದೆ. ಇವತ್ತು ಯಾವುದೇ ಅಡುಗೆದು ರೆಸಿಪಿನ ಇದರಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಅವತ್ತು ಮಧ್ಯಾಹ್ನದ ಊಟಕ್ಕೆ ಚವಳಿಕಾಯಿ ಪಲ್ಯ ಮತ್ತು ಚಪಾತಿಯನ್ನು ಮಾಡ್ಕೊಂಡಿದ್ದೆ ಅಷ್ಟೇ. ನಿನ್ನೆಯ ಮಿನಿ ಬ್ಲಾಗಲ್ಲಿ ನಾನು ಹೇಳಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಬಾರ್ದು ಅಂತೇಳಿ. ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಇದೆ, ಅದನ್ನು ಇವಾಗ ಹೇಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸಕ್ಕರೆನ ಯಾವಾಗೂ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಲೇಬಾರ್ದು. ಅದು ತುಂಬ ವಿಷ ಉತ್ಪತ್ತಿ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕರ. ಎಲ್ರಿಗೂ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಸಂಜೆ ಟೈಮಲ್ಲಿ ನಾನು ಕೆನೆ ಸ್ವಲ್ಪ ಇಟ್ಕೊಂಡಿದ್ದೆ, ಅದನ್ನು ಕಡಿದು ಬೆಣ್ಣೆನ ಮಾಡಿಕೊಂಡೆ. ಈ ಡೇ ಎಲ್ಲ ನಮ್ಮದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್.